ಸಾಯಿಬಾಬಾ ಕೋಟಿಗಟ್ಟಲೆ ಜನರ ಆರಾಧ್ಯ ದೈವ. ಹುಟ್ಟಿದ ಜನ್ಮಸ್ಥಳ ಯಾವುದೋ ಗೊತ್ತಿಲ್ಲ. ಆದರೆ ಮುಸ್ಲಿಮರು, ಹಿಂದೂಗಳು ಸೇರಿ ಸಾಧುವಾಗಿ ಪೂಜಿಸುವ ದೇವರು ಸಾಯಿಬಾಬಾ. ಮಸೀದಿಯಲ್ಲಿ ನೆಲೆಸಿದರು, ಗುಡಿಯಲ್ಲಿ ಸಮಾಧಿ ಹೊಂದಿದರು. ಸಾಯಿಬಾಬಾರವರು ಇರುವ ಗುಡಿಯಲ್ಲಿ ಕಾಲಿಟ್ಟವರಿಗೆ ಸರ್ವವು ಸಾಯಿಬಾಬಾ. ಸಾಯಿಬಾಬಾರವರಿಗೆ ಶ್ರೀಮಂತರು, ಬಡವರು ಅಷ್ಟೇ ಅಲ್ಲ, ಯಾವುದೇ ಜಾತಿ ಮತದ ಭೇದ ಭಾವ ಇರಲಿಲ್ಲ. ನಮ್ಮ ಪಾಪಗಳೆಲ್ಲವನ್ನೂ ತೆಗೆದುಕೊಂಡು ನಮಗೆ ವರಗಳನ್ನು ಪ್ರಸಾದಿಸುವ ಸಾಯಿಬಾಬಾ, ನಿನಗೆ ವಂದನೆಗಳು. ಶಿರಡಿ ಕ್ಷೇತ್ರದಲ್ಲಿ ಕಾಲಿಟ್ಟವರಿಗೆ ಕಷ್ಟಗಳು ನಿವಾರಣೆಯಾದಂತೆಯೇ ನನ್ನ ಭಕ್ತರ ಮನೆಯಲ್ಲಿ ಇಲ್ಲ ಎನ್ನುವುದೇ ಇರುವುದಿಲ್ಲ ಎಂದು ಸ್ವತಃ ಸಾಯಿಬಾಬಾರವರೇ ಹೇಳಿದ್ದಾರೆ. ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿ ಒಬ್ಬ ಫಕೀರನ ಸಂರಕ್ಷಣೆಯಲ್ಲಿ ಬೆಳೆದೆ ಎಂದು ಹೇಳಿಕೊಳ್ಳುತ್ತಿರುವ ಸಾಯಿಬಾಬಾ ಪ್ರಪಂಚದ ಜನರನ್ನು ತಮ್ಮ ಅತ್ಯಾಕರ್ಷಕವಾದ ಬೋಧನೆಗಳಿಂದ ಆಕರ್ಷಿಸಿದರು. ಬಾಬಾರವರು ತಮ್ಮ ಭಕ್ತರಿಗೆ, ನಿಮಗೆ ಯಾವುದೇ ಕಷ್ಟ ಬರದಂತೆ ನಾನು ನೋಡಿಕೊಳ್ಳುತ್ತೇನೆ, ನಿಮ್ಮ ಕಷ್ಟಗಳೆಲ್ಲವೂ ನನ್ನವು ಎಂದು ಸ್ವತಃ ಸಾಯಿಬಾಬಾರವರೇ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸಾಯಿಬಾಬಾರವರು ನಮಗೋಸ್ಕರ ಕೆಲವೊಂದು ಮಾತುಗಳನ್ನು ಸಹ ಹೇಳಿದ್ದಾರೆ. ಯಾರು ಶಿರಡಿಯ ನೆಲದ ಮೇಲೆ ಪಾದಗಳನ್ನು ಇಡುವರೋ ಅಂದು ಅವರ ಕಷ್ಟಗಳು ಕೊನೆಗಾಣುತ್ತವೆ. ಈ ನನ್ನ ಮಸೀದಿಯ ಮೆಟ್ಟಿಲುಗಳನ್ನು ಹತ್ತಿದ ತಕ್ಷಣ ದೀನರು, ದರಿದ್ರರು ಸುಖ ಸಂಪತ್ತುಗಳ ಸೋಪಾನವೇರುತ್ತಾರೆ. ಈ ಪಾರ್ಥಿವ ಶರೀರವನ್ನು ತ್ಯಜಿಸಿದ ನಂತರವೂ ಮೊದಲಿನಂತೆ ಕ್ರಿಯಾಶೀಲನಾಗಿ ಸಚೇತನಾಗಿರುವೆನು. ನನ್ನ ಸಮಾಧಿಯಿಂದಲೇ ನಾನು ಕಾರ್ಯಶೀಲನಾಗಿ ಚೈತನ್ಯಶೀಲನಾಗಿರುತ್ತೇನೆ. ನನ್ನ ಸಮಾಧಿಯೇ ಭಕ್ತರ ಅವಶ್ಯಕತೆಗಳನ್ನು ಈಡೇರಿಸಿ ಅನುಗ್ರಹಿಸುವುದು. ನನ್ನ ಪಾರ್ಥಿವ ಶರೀರದ ಅವಶೇಷಗಳೇ ಸಮಾಧಿಯಿಂದ ಮಾತನಾಡುತ್ತವೆ. ನನ್ನಲ್ಲಿ ಶರಣಾಗತರಾಗಿ ನನ್ನ ರಕ್ಷಣೆಯನ್ನು ಬಯಸಿ ಬಂದ ಭಕ್ತರಿಗೆ ನೆರವಾಗಲು ನಾನು ಸದಾ ಜೀವಂತವಾಗಿರುತ್ತೇನೆ. ನೀವು ನನ್ನನ್ನು ಧ್ಯಾನಿಸಿದರೆ ನಾನು ನಿಮ್ಮನ್ನು ಅನುಗ್ರಹಿಸಲು ಸಿದ್ಧನಾಗಿದ್ದೇನೆ. ನಿಮ್ಮ ಕಷ್ಟಗಳನ್ನು ನನ್ನ ಮೇಲೆ ಹೊರಿಸಿದ್ದಲ್ಲಿ ಖಂಡಿತವಾಗಿ ನಾನು ಅವುಗಳನ್ನು ಭರಿಸುತ್ತೇನೆ. ನೀವು ನನ್ನ ಸಹಾಯ ಬಯಸಿದರೆ ಬಹುಬೇಗನೆ ನಾನು ನಿಮಗೆ ನೀಡುತ್ತೇನೆ. ನನ್ನ ಭಕ್ತರ ಮನೆಯಲ್ಲಿ ಉಡಲು ಉಣ್ಣಲು ಕೊರತೆ ಎಂದೂ ಬರುವುದಿಲ್ಲ. ಗುರುವಾರವನ್ನು ವಿಶೇಷವಾಗಿ ಶಿರಡಿ ಸಾಯಿಬಾಬಾರವರ ದಿನವೆಂದೇ ಪರಿಗಣಿಸಲಾಗುತ್ತದೆ. ಗುರುವಾರದಂದು ಸಾಯಿಬಾಬಾರವರನ್ನು ಪೂಜಿಸುವುದರಿಂದ ನಿಮಗೆ ಸಕಲ ಸಂಪತ್ತುಗಳು ಸಿಗುತ್ತವೆ. ಪ್ರತಿ ಗುರುವಾರ ನೀವು ಶಿರಡಿ ಸಾಯಿಬಾಬಾರವರ ದೇವಸ್ಥಾನಕ್ಕೆ ಹೋಗಿ ಅವರ ದರ್ಶನವನ್ನು ಪಡೆಯುವುದರಿಂದಲೂ ಸಹ ನಿಮಗೆ ಸಕಲ ಸಮಸ್ಯೆಗಳು ನಿವಾರಣೆಯಾಗಿ ಆರ್ಥಿಕ ಸಮಸ್ಯೆಗಳೂ ಸಹ ನಿವಾರಣೆಯಾಗುತ್ತವೆ. ಪ್ರತಿ ಗುರುವಾರ ನೀವು ಮನೆಯನ್ನು ಸ್ವಚ್ಛ ಮಾಡಿ ನಿಮ್ಮ ಮನೆಯಲ್ಲಿರುವ ಸಾಯಿಬಾಬಾರವರ ಪ್ರತಿಮೆಗಾಗಲಿ ಅಥವಾ ಸಾಯಿಬಾಬಾರವರ ಫೋಟೋಗಾಗಲಿ ಅರಿಶಿನ ಕುಂಕುಮವನ್ನಿಟ್ಟು ಹೂಗಳಿಂದ ಅಲಂಕರಿಸಿ ಹಾಲಿನಿಂದ ಮಾಡಿದ ಪದಾರ್ಥಗಳನ್ನು ನೈವೇದ್ಯಕ್ಕಾಗಿ ಸಮರ್ಪಿಸುವುದರಿಂದ ನೀವು ಬಹಳ ಬೇಗನೆ ಬಾಬಾರವರ ಕೃಪೆಗೆ ಪಾತ್ರರಾಗಿ ನಿಮಗೆ ಸಕಲ ಸಂಕಷ್ಟಗಳು ನಿವಾರಣೆಯಾಗುತ್ತವೆ. ಪ್ರತಿ ಗುರುವಾರ ಸಂಜೆ 6 ಗಂಟೆಗೆ ನೀವು ಹಸುವಿನ ತುಪ್ಪದಿಂದ ಸಾಯಿಬಾಬಾರವರಿಗೆ ಪಂಚ ಆರತಿಯನ್ನು ಬೆಳಗುವುದರಿಂದ ನಿಮಗೆ ಉನ್ನತ ಪದವಿ, ಉನ್ನತ ಉದ್ಯೋಗಾವಕಾಶ, ವ್ಯಾಪಾರ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ ಆಗುತ್ತದೆ. ಅಷ್ಟೇ ಅಲ್ಲ, ನೀವು ಅಚಲ ಭಕ್ತಿ ಮತ್ತು ದೃಢ ವಿಶ್ವಾಸದಿಂದ ಬಾಬಾರವರನ್ನು ಪೂಜಿಸಿದರೆ ನೀವು ಬಹಳ ಬೇಗನೆ ಬಾಬಾರವರ ಕೃಪೆಗೆ ಪಾತ್ರರಾಗುತ್ತೀರಿ.
ಸದಾ ನಿಂಬರುಷ್ಯಸ್ಯ ಮೂಲಾದಿವಾಸತ್ ಸುಧಾಸ್ರಾವಿಣಂ ತಿಕ್ತಮಪ್ಯಂ ಪ್ರಿಯಂತಂ ತರುಂ ಕಲ್ಪವೃಕ್ಷಾದಿಕಂ ಸಾಧಯಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ. ಸಾಯಿಬಾಬಾರವರು ನಮಗೆ ಕಲ್ಪವೃಕ್ಷ ಇದ್ದ ಹಾಗೆ. ನಾವು ಕೇಳಿದ್ದನ್ನೆಲ್ಲ ಕೊಡುವ ದೇವರು ಸಾಯಿಬಾಬಾ. ನಿನಗೆ ವಂದನೆಗಳು.